ನಾವು ಎಂಥ ಪರಿಸ್ಥಿತಿಯಲ್ಲಿ ಇದ್ದೀರಿ ಅಂತಂದರೆ ಸಮಸ್ಯೆಗಳು ನಮ್ಮನ್ನು ಕೈ ಮೀರಿ ಮುಂದಕ್ಕೆ ಹೊರಟೋಗ್ಬಿಟ್ಟಿದೆ. ಇದು ಯಾವ ದೇಶದಲ್ಲಿದ್ದೀರಿ, ಯಾವ ವ್ಯವಸ್ಥೆಯಲ್ಲಿದ್ದೀರಿ? ನಾವು 78 ವರ್ಷಗಳಿಂದ ಅತ್ಯಾಚಾರ ನೋಡ್ತಾನೆ ಇದ್ದೀರಿ, ಭ್ರಷ್ಟಾಚಾರ ನೋಡ್ತಾನೆ ಇದ್ದೀರಿ, ಸುಲಿಗೆಗಳನ್ನು ನೋಡ್ತಾ ಇದ್ದೀರಿ, ಸರ್ಕಾರಿ ಅಧಿಕಾರಿಗಳ ಬೇಜವಾಬ್ದಾರಿ ನೋಡ್ತಾನೇ ಬರ್ತಿದ್ದೀರಿ. ಈ ಭ್ರಷ್ಟಾಚಾರ, ಸುಲಿಗೆ, ವಂಚನೆಯನ್ನು ನಿರ್ಮೂಲನೆ ಮಾಡ್ತಾರೆ ಯಾರೋ ಒಬ್ಬರು ಅಂತ ಅಂದ್ಕೊಳ್ತಾ ಇದ್ದೀರಿ. ಇದುವರೆಗೂ ಕೂಡ ಯಾವನ ಕೈಯಲ್ಲೂ ಭ್ರಷ್ಟಾಚಾರ, ಸುಲಿಗೆಗಳನ್ನು ನಿರ್ಮೂಲನೆ ಮಾಡೋಕ್ಕಾಗ್ತಾ ಇಲ್ಲ. ವೀಕ್ಷಕರೇ, ನಿಮ್ಗೆ ಯಾರಿಗಾದರೂ ಭ್ರಷ್ಟಾಚಾರದ ಅನುಭವ ಆಗಿದ್ರೆ, ನಿಮ್ಮ ಮನೆಯಲ್ಲಿ ಏನಾದರೂ ವರದಕ್ಷಿಣೆ ಕಿರುಕುಳ ಇದ್ದರೆ, ನಿಮ್ಮ ಮನೆ ಏನಾದರೂ ಬಿದ್ದೋಗಿದ್ರೆ, ನಿಮ್ಮ ಮನೆ ಅಕ್ಕಪಕ್ಕ ಚರಂಡಿ ಏನಾದರೂ ಕಿತ್ತೋಗಿದ್ರೆ, ನಿಮ್ಮೂರಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡ್ತಿದ್ರೆ, ನಿಮ್ಮೂರಲ್ಲಿ ಬಸ್ ಬರ್ತಿಲ್ಲ ಅಂತಂದರೆ, ನಿಮ್ಮೂರಲ್ಲಿ ನೀರಿಲ್ಲ ಅಂತಂದರೆ, ನಿಮ್ಮ ಮನೆಗೆ ಅಕ್ಕಪತ್ರಗಿಲ್ಲ ಅಂತಂದರೆ, ನಿಮ್ಮ ಆಸ್ತಿನ ಯಾರಾದರೂ ಕಬಳಿಸ್ಕೊಂಡಿದ್ರೆ, ನಿಮ್ಮ ಆಸ್ತಿನ ಯಾವನಾದರೂ ಕಳ್ಳ ಕದಿಮ ಕದ್ಕೊಂಡಿದ್ರೆ, ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡಿ. ನಿಮ್ಮ ದೂರು ಪೊಲೀಸ್ ಠಾಣೆಯಲ್ಲಿ ದೂರು ತಗೊಳ್ಳದೆ ನಿಮಗೆ ನ್ಯಾಯ ಕೊಡದೆ ನಿಮ್ಮನ್ನು ಸತಾಯಿಸ್ತಿದ್ರೆ ಯೋಚನೆ ಮಾಡಬೇಡಿ. ನೀವು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾದಂಥ ಟ್ರೀಟ್ಮೆಂಟ್, ಚಿಕಿತ್ಸೆ ಸಿಗ್ತಾ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡಿ. ನಾವು ಬರ್ತಾ ಇದ್ದೀರಿ ನಿಮ್ಮ ಜೊತೆ ಕೈ ಜೋಡಿಸೋಕ್ಕೆ. ನಿಮ್ಮಲ್ಲಿ ಯಾವುದೇ ಸಮಸ್ಯೆ ಇರಲಿ ಯೋಚನೆ ಮಾಡಬೇಡಿ, ನಿಮ್ಮ ಬೆಂಬಲಕ್ಕೆ ನಾವು ನಿಂತ್ಕೊಳ್ತೀರಿ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಭ್ರಷ್ಟಾಚಾರ, ಎಷ್ಟು ಸುಲಿಗೆ, ಎಷ್ಟು ವಂಚನೆ, ಎಷ್ಟು ಕಳ್ತನ, ವ್ಯವಸ್ಥೆ ಎಷ್ಟು ಹದಗೆಟ್ಟೋಗಿದೆ. ನಿಮ್ಮ ಕಣ್ಣಾರೆ ನೀವು ನೋಡ್ತಾ ಇದ್ದೀರಿ, ನಿಮ್ಮ ಸುತ್ತಮುತ್ತಲೂ ಕೂಡ ನೀವು ನೋಡ್ತಾ ಇದ್ದೀರಿ. ನಮಗೆ ಸ್ವಾತಂತ್ರ್ಯ ಬಂದು ಸುಮಾರು 78 ವರ್ಷ ಆಯಿತು ವೀಕ್ಷಕರೇ. ಇದುವರೆಗೂ ಭ್ರಷ್ಟಾಚಾರ ನಿಂತಿದೆಯಾ, ಸುಲಿಗೆ ನಿಂತಿದೆಯಾ, ಅತ್ಯಾಚಾರ ನಿಂತಿದೆಯಾ? ಹೋಗಲಿ, ನಿರುದ್ಯೋಗ ಏನಾದರೂ ನಿಂತಿದೆಯಾ? ಅದು ಹೋದರೆ ಹೋಗಲಿ, ರೈತರ ಸಮಸ್ಯೆ ಏನಾದರೂ ನಿಂತಿದೆಯಾ? ಇಲ್ಲ. ಅರೆ, ನಾವು ಎಷ್ಟು ವರ್ಷ ಅಂತ ಇಷ್ಟು ಸಮಸ್ಯೆಗಳಲ್ಲಿ ಬದುಕಬೇಕು? ಎಷ್ಟು ವರ್ಷ ಅಂತ ಈ ದಬ್ಬಾಳಿಕೆ ದೌರ್ಜನ್ಯದಲ್ಲಿ ಬದುಕಬೇಕು? ಎಷ್ಟು ವರ್ಷ ಅಂತ ನಾವು ಇಂಥ ಹದಗೆಟ್ಟಂಥ ರಾಜಕಾರಣಿಗಳನ್ನು ನೋಡಿಕೊಂಡು ನಾವು ಬದುಕಬೇಕು? ಎಷ್ಟು ವರ್ಷ ಅಂತ ಇಂಥ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಾ ಇದ್ರೂ ಕೂಡ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಬೇಕು? ಅರೆ, ನಮಗೆ ಸಿಗಬೇಕಾಗಿರೋಂಥ ಮೂಲಭೂತ ಸೌಕರ್ಯಗಳನ್ನು ಯಾವನೋ ಒಬ್ಬ ಕಳ್ಳ ಕದಿಮ ತಿಂತಾ ಇದ್ದಾನೆ ಅಂತಂದರೆ ಅದನ್ನು ನಾವು ಪ್ರಶ್ನೆ ಮಾಡೋಕ್ಕಾಗ್ತಿಲ್ಲ. ಯಾಕೆ? ಅರೆ, ನಮ್ಮ ಮಕ್ಕಳು ಮಾತ್ರ, ಬಡವ್ರ ಮಕ್ಕಳು ಮಾತ್ರ ಸರ್ಕಾರಿ ಶಾಲೆಯಲ್ಲಿ ಓದಬೇಕಾ? ಬಡವರು ಮಾತ್ರನ ಗೌರ್ಮೆಂಟು ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ಚಿಕಿತ್ಸೆ ತಗೊಳ್ಬೇಕಾ? ಅರೆ, ನಾವು ಮಾತ್ರನ ಯಾವುದೋ ಒಂದು ಸರ್ಕಾರಿ ಯೋಜನೆಗಳನ್ನು ತಗೊಂಡು ಬದುಕೊಳ್ಳೋಣ ಅನ್ನೋಕ್ಕೆ? ಹಾಗಾದರೆ ಸರ್ಕಾರಿ ಯೋಜನೆಗಳನ್ನು ಎಲ್ಲ ಮೂಲೆಗಳಿಂದ ತಗೊಳ್ತಾರೆ. ಹಾಗಾದರೆ ಶ್ರೀಮಂತರು ಎಲ್ಲನೂ ಕೊಳ್ಳೆ ಹೊಡಿತಾ ಇದ್ದಾರೆ, ಸರ್ಕಾರಿ ಅಧಿಕಾರಿಗಳು ಕೊಳ್ಳೆ ಹೊಡಿತಾ ಇದ್ದಾರೆ, ರಾಜಕಾರಣಿಗಳಂತೂ ನೀವು ಹೇಳಲೇಬೇಡಿ. ನಮ್ಮ ಬಗ್ಗೆ ಒಂದು ಕಡೆನೂ ಕನಿಕರ ತೋರದೆ, ನಮ್ಮ ಬಗ್ಗೆ ಕನಿಕರ ತೋರದೆ, ಓಟ್ ಕೊಟ್ಟಂಥ ವ್ಯಕ್ತಿಗಳ ಬಗ್ಗೆ ಕನಿಕರ ತೋರದೆ ಇವತ್ತು ಕೋಟಿ ಲೂಟಿ ಮಾಡಿಕೊಂಡು ಅವರು ಐಷಾರಾಮಾಗಿ ಜೀವನ ಮಾಡ್ತಾ ಇದ್ದಾರಲ್ಲ. ಅರೆ, ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋದು ರೀ ನಮ್ಮ ಹಳ್ಳಿ ಜನ ರೀ, ನಮ್ಮ ಮಕ್ಕಳು ಮಾತ್ರ ಬೆರಳು ಎಣಿಕೆಯಷ್ಟು ಮಾತ್ರ. ಉಳಿದಂಥ ಪ್ರತಿಯೊಬ್ಬವೂ ಕೂಡ ಪ್ರೈವೇಟ್ ಏಜೆನ್ಸಿ ಸ್ಕೂಲ್ಗಳಲ್ಲಿ ಓದ್ತಾ ಇದ್ದಾರೆ. ಇವತ್ತು ನಮ್ಮ ಸಮಾಜ ಯಾವ ಕಡೆ ಹೋಗ್ತಿದೆ, ಇದನ್ನು ಪ್ರಶ್ನೆ ಮಾಡಬೇಕು ಅಂತಂದರೆ ಯಾರಾದರೂ ಒಬ್ಬರು ಉಟ್ಕೊಳ್ಬೇಕಲ್ವಾ? ವೀಕ್ಷಕರೇ, ಈ ಒಂದು ಕಾರ್ಯಕ್ರಮ ಯಾವುದೋ ಒಬ್ಬ ವ್ಯಕ್ತಿ ವಿರುದ್ಧನೋ, ಯಾವುದೋ ಒಂದು ಸಂಸ್ಥೆ ವಿರುದ್ಧನೋ, ಯಾವುದೋ ಸರ್ಕಾರಿ ವಿರುದ್ಧನೋ, ಅಥವಾ ಸರ್ಕಾರಿ ಅಧಿಕಾರಿಗಳ ವಿರುದ್ಧನೋ, ಅಥವಾ ರಾಜಕಾರಣಿಗಳ ವಿರುದ್ಧನೋ ಅಲ್ಲ. ಇದು ನಮ್ಮ ಪರವಾಗಿ ಮಾಡ್ತಾ ಇರೋಂತಹ ಒಂದು ಹೊಸ ಸಮಾಜ ನಿರ್ಮಾಣಗೋಸ್ಕರ ಮಾಡ್ತಾ ಇರೋಂಥ ಇದು ಒಂದು ಕ್ರಾಂತಿ. ಇಡೀ ದೇಶದಲ್ಲಿ ನಡೀತಾ ಇರೋಂಥ ಭ್ರಷ್ಟಾಚಾರವನ್ನು ಪ್ರಶ್ನೆ ಮಾಡೋದಕ್ಕೆ ಇದೊಂದು ವೇದಿಕೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡದೆ ಸತಾಯಿಸ್ತಾ ಇರೋಂಥವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಇದೊಂದು ವೇದಿಕೆ. ಎಷ್ಟು ವರ್ಷ ಅಂತ ನಿಮ್ಮ ಮಕ್ಕಳಿಗೆ ಕೆಲಸ ಇಲ್ಲ, ಗೌರ್ಮೆಂಟ್ ಕೆಲಸ ಬೇಕು, ಇನ್ನೆಲ್ಲೋ ನನ್ನ ಮಗ ಕೆಲಸಕ್ಕೆ ಸೇರಿಕೊಳ್ಬೇಕು, ಇನ್ನೆಲ್ಲೋ ನನ್ನ ಮಗನ ಕೆಲಸಕ್ಕೆ ಸೇರಿಸ್ಬೇಕು ಅಂತ ಎಷ್ಟು ವರ್ಷ ಅಂತ ಪರದಾಡ್ತೀರಿ? ಅಲ್ರಿ, ಪ್ರತಿಯೊಬ್ಬ ಪ್ರಜೆನ ಕಾಪಾಡಬೇಕಾಗಿರೋದೊಂದು ಸರ್ಕಾರದ ಕರ್ತವ್ಯ. ಇವತ್ತು ಸರ್ಕಾರ ನಮ್ಮ ಕಡೆ ಗಮನ ಕೊಡದೆ, ಸರ್ಕಾರ ನಮ್ಮ ಬಗ್ಗೆ ಚಿಂತೆ ಮಾಡಿದೆ, ಸರ್ಕಾರ ಬಡವರ ಬಗ್ಗೆ ಚಿಂತೆ ಮಾಡಿದೆ, ಸರ್ಕಾರ ಯುವಕರ ಬಗ್ಗೆ ಚಿಂತೆ ಮಾಡಿದೆ. ಅರೆ, ತನ್ನ ರಾಜಕೀಯದ ಬಗ್ಗೆ, ತನ್ನ ಕುಟುಂಬದ ಬಗ್ಗೆ, ತನ್ನ ಬಗ್ಗೆ ಯೋಚನೆ ಮಾಡ್ತಿದೆಯಲ್ಲ. ಹಾಗಾದರೆ ಈಗ ನಮ್ಮ ಬಗ್ಗೆ ಯೋಚನೆ ಮಾಡಬೇಕಾದವ್ರು ಯಾರು? ಇವತ್ತು ಸರ್ಕಾರಿ ಸೌಲಭ್ಯಗಳು ಎಲ್ಲೋ ಒಂದು ಕಡೆ ಸಿಗ್ತದೆ ಅಂತೇಳಿ ಪರದಾಡ್ತಾ ಇರುವಂತಹ ಹಳ್ಳಿ ಜನ, ಮಿಡ್ಲ್ ಕ್ಲಾಸ್ ಜನ ಪರಿಸ್ಥಿತಿ ಏನು? ವೀಕ್ಷಕರೇ,
ಇವತ್ತು ಸಮಾಜವನ್ನು ಬದಲಾಯಿಸಬೇಕು ಅಂತಂದರೆ, ಸಮಾಜದಲ್ಲಿರುವಂಥ ಕೆಟ್ಟ ಕೆಟ್ಟ ಪಿಡುಗುಗಳನ್ನು ನಿರ್ಮೂಲನೆ ಮಾಡಬೇಕು ಅಂತಂದರೆ ಒಂದು ಯುವ ಸಮಾಜ, ಒಂದು ತಂಡ ರಚನೆ ಆಗಬೇಕು. ಅದಕ್ಕೋಸ್ಕರ ಈಗ ನಾವು ಯುವ ಸಮಾಜ ನಿರ್ಮಾಣ ಸಹಾಯವಾಣಿ ಅಂತ ಒಂದು ಪ್ರಾರಂಭ ಮಾಡ್ತಾ ಇದ್ದೀರಿ. ವೀಕ್ಷಕರೇ, ನಾವು ನಮ್ಮ ಮುತ್ತಾತನ ಕಾಲದಿಂದಲೂ ನಮ್ಮ ಪರಿಸ್ಥಿತಿಗಳನ್ನು ನೋಡ್ಕೊಂಡು ಬರ್ತಾನೆ ಇದ್ದೀರಿ. ನಿಮ್ಮ ತಂದೆಯ ಪರಿಸ್ಥಿತಿಗಳನ್ನು ನೋಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ನಮ್ಮ ಪರಿಸ್ಥಿತಿ, ನಿಮ್ಮ ಪರಿಸ್ಥಿತಿ ನೋಡ್ಕೊಂಡು ಬರ್ತಾನೆ ಇದ್ದೀರಿ. ಮುಂದಿನ ಪೀಳಿಗೆಯು ಇದೇ ಪರಿಸ್ಥಿತಿಗಳನ್ನು ನೋಡ್ಕೊಂಡು ಬರ್ತಾನೆ ಇರುತ್ತೆ. ಎಷ್ಟು ವರ್ಷಗಳಂತ ಈ ಪರಿಸ್ಥಿತಿಗಳನ್ನು ನಾವು ನೋಡ್ಕೊಂಡು ಬರ್ತಾ ಇರಬೇಕು? ಎಷ್ಟು ವರ್ಷ ಅಂತ ಇಂಥ ಸಮಸ್ಯೆಗಳನ್ನು ನೋಡ್ಕೊಂಡು ಬರ್ಬೇಕು ನಾವು? ಭ್ರಷ್ಟಾಚಾರ ನೋಡ್ತಾ ಇದ್ದೀರಿ, ಅತ್ಯಾಚಾರ ನೋಡ್ತಾ ಇದ್ದೀರಿ, ಸುಲಿಗೆಗಳು ನೋಡ್ತಾ ಇದ್ದೀರಿ, ಕಳ್ತನಗಳು ನೋಡ್ತಾ ಇದ್ದೀರಿ. ನಮ್ಮ ಮನೆ ಬಿದ್ದೋಗಿದ್ರು ಕೂಡ ಮನೆಯನ್ನು ಸರ್ ಮಾಡೋದಕ್ಕೆ ಕೂಡ ನಮ್ಮ ಕೈಯಲ್ಲಿ ಆಗದೆ ಇರುವಂಥ ಪರಿಸ್ಥಿತಿಯಲ್ಲಿದ್ದೀರಿ. ನಮ್ಮ ಮನೆಯಲ್ಲಿ ಒಂದು ಹೆಣ್ಣು ಮಗುಗೆ ಮದುವೆ ಮಾಡಬೇಕು ಅಂತಂದರೆ ಮದುವೆಗೂ ಕೂಡ ಖರ್ಚು ಮಾಡೋಕ್ಕಾಗದಿರೋಷ್ಟು ಪರಿಸ್ಥಿತಿಯಲ್ಲಿ ನಾವು ಒದ್ದಾಡ್ತಾ ಇದ್ದೀರಿ. ನಮ್ಮ ಮನೆಯಲ್ಲಿ ಊದಿರೋ ಮಗುಗೆ ಎಲ್ಲಾದರೂ ಒಂದು ಕೆಲಸ ಕೊಡ್ಸೋಣ ಅಂದರೆ ಕೆಲಸ ಸಿಗದಿರೋಷ್ಟು ನಾವು ಪರದಾಡ್ತಾ ಇದ್ದೀರಿ. ಇಷ್ಟೆಲ್ಲವೂ ಸಮಸ್ಯೆಗಳು ನಮ್ಮ ಕಣ್ಣು ಮುಂದೆ ಇದೆ. ವ್ಯವಸ್ಥೆ ಇಷ್ಟೆಲ್ಲ ಹದಗೆಟ್ಟೋಗಿದೆ. ಇದನ್ನು ಸರಿ ಮಾಡಬೇಕು ಅಂತಂದರೆ ಅಷ್ಟು ಸುಲಭದ ಮಾತಲ್ಲ. ಒಂದು ಕಡೆ ಭ್ರಷ್ಟರು ಒಂದು ಕಡೆ ಆಡಳಿತ ಮಾಡ್ತಾ ಇದ್ದಾರೆ, ಒಂದು ಕಡೆ ಸರ್ಕಾರಿ ಅಧಿಕಾರಿಗಳು ಲೂಟಿ ಮಾಡೋದ್ರಲ್ಲಿ ಒಂದು ರೀತಿ ಅಧಿಕಾರ ಮಾಡ್ತಾ ಇದ್ದಾರೆ. ಜನಗಳ ಮಾತ್ರ ತನ್ನ ಸಮಸ್ಯೆಗಳನ್ನು ಹೇಳ್ಕೊಳ್ಳೋಕ್ಕಾಗದೆ, ತನಗೆ ಬೇಕಾಗಿರೋಂಥ ಸೌಲಭ್ಯಗಳನ್ನು ಪಡೆಯೋಕ್ಕಾಗದೆ ಪರದಾಡೋಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವಿದ್ದೀರಿ. ನೀವೇ ಹೇಳಿ ವೀಕ್ಷಕರೇ, ನಮಗೆ ಸಿಗಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳು ಸಿಕ್ಕಿಲ್ಲ ಅಂತಂದರೆ ಯಾರನ್ನ ಪ್ರಶ್ನೆ ಮಾಡಬೇಕು? ನಮ್ಮ ಮನೆಯಲ್ಲಿ ವಯಸ್ಸಾಗಿರುವಂತಹ 60-65 ವರ್ಷ ವಯಸ್ಸಾಗಿರುವಂಥ ಒಂದು ಅಜ್ಜಿನೋ ತಾತನೋ ಇರ್ತಾನೆ. ಆ ತಾತನಿಗೆ ಒಂದು ಪಿನ್ಷನ್ ಮಾಡಿಸ್ಬೇಕು ಅಂತಂದರೆ ಎಲ್ಲಿ ಮಾಡಿಸ್ಬೇಕು ಅಂತ ಗೊತ್ತಿಲ್ಲ. ನಾವು ಓದೋ ಮಕ್ಕಳಿಗೆ ನಮಗೆ ಒಂದು ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ ಮಾಡಿಸ್ಬೇಕು ಅಂದರೆ ಎಲ್ಲಿ ಮಾಡಿಸ್ಬೇಕು ಅಂತ ಗೊತ್ತಿಲ್ಲ. ನಮ್ಮ ಮನೆ ಬಿದ್ದೋಗಿದೆ, ಮನೆಗೆ ಎಲ್ಲಾದರೂ ಲೋನ್ ಸಿಗುತ್ತೆ ಅನ್ನೋಂಥ ಹುಡ್ಕೊಂಡು ಹೋಗೋಣ ಅಂತಂದರೆ ಲೋನ್ ಎಲ್ಲಿ ಕೊಡ್ತಾರೆ ಅಂತ ಗೊತ್ತಿಲ್ಲ. ಪಂಚಾಯಿತಿಯಲ್ಲಿ ಯಾವ ಯೋಜನೆಗಳು ಸಿಗುತ್ತೆ ಅಂತ ಗೊತ್ತಿಲ್ಲ. BBMPಯಲ್ಲಿ ಏನು ಯೋಜನೆಗಳು ಸಿಗುತ್ತೆ ಅಂತ ಗೊತ್ತಿಲ್ಲ. ಪುರಸಭೆಯಲ್ಲಿ ಯಾವ ಯೋಜನೆಗಳು ಸಿಗುತ್ತೆ ಅಂತ ಗೊತ್ತಿಲ್ಲ. ಯಾವ ಇಲಾಖೆಯಲ್ಲಿ ಯಾವ ಯೋಜನೆಗಳು ಉಚಿತವಾಗಿ ಸಿಗ್ತವೆ ಅನ್ನೋದೇ ನಮಗೆ ಅರಿವಿಲ್ಲ. ಅದ್ರ ಜೊತೆಗೆ ನಮಗೆ ಗೊತ್ತಾಗ್ತಾ ಇಲ್ಲ. ಹಾಗಾದರೆ ಏನು ಮಾಡಬೇಕು? ಈ ವ್ಯವಸ್ಥೆಯನ್ನು ಬದಲಾಯಿಸಬೇಕು ಅಂತಂದರೆ ಅಷ್ಟು ಸುಲಭದಲ್ಲ. ಈ ವ್ಯವಸ್ಥೆಯಲ್ಲಿ ನಾವೆಲ್ಲ ಒಟ್ಟುಗೂಡಿ ಬದುಕಬೇಕು ಅಂತಂದ್ರೂ ಅಷ್ಟು ಸುಲಭದಲ್ಲ. ಒಂದು ಕಡೆ ವ್ಯವಸ್ಥೆ ಬದಲಾಯಿಸೋಣ ಅಂತಂದರೆ ಒಗ್ಗಟ್ಟಿಲ್ಲ. ಒಂದು ಕಡೆ ನಮ್ಮ ಧರ್ಮದಲ್ಲಿ ನಾವು ಬದುಕಿ ನಮ್ಮ ಜೀವನವನ್ನು ಕಟ್ಕೊಳ್ಳೋಣ ಅಂತಂದರೆ ಅದು ಕೂಡ ಆಗ್ತಾ ಇಲ್ಲ. ಒಂದು ಕಡೆ ಧರ್ಮದ ಗಲಾಟೆ, ಇನ್ನೊಂದು ಕಡೆ ಜಾತಿ ಗಲಾಟೆ. ಸೊ ಇಷ್ಟೂ ಮಧ್ಯದಲ್ಲಿ ನಾವು ಬದುಕಬೇಕು. ಆ ಬದುಕಬೇಕು ಅಂತಂದರೆ ಕಟ್ಕೊಳ್ಳೋಕೆ ಒಂದು ದಾರಿ ಬೇಕಲ್ಲ. ನೋಡಿ, ನಾವು ಹೋದ ಸರ್ತಿ ಇದೇ ಒಂದು ಕಾರ್ಯಕ್ರಮ ಸಹಾಯವಾಣಿ ಕೇಂದ್ರ ಅಂತ ಸಹಾಯವಾಣಿನ ಆ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ, ಯಾರಿಗಾದರೂ ಸಹಾಯ ಬೇಕಾದರೆ ದಯವಿಟ್ಟು ಕರೆ ಮಾಡಿ ಅಂತ ನಾವು ಒಂದು ನಂಬರನ್ನು ಡಿಸ್ಪ್ಲೇ ಮಾಡಿದ್ದಕ್ಕೆ ಸಾವಿರಾರು ಜನ ಕಾಲ್ ಮಾಡಿದ್ರು. ಸಾವಿರಾರು ರೀತಿ ಸಮಸ್ಯೆಗಳಲ್ಲಿದ್ದಾರೆ. ಆ ಸಮಸ್ಯೆಗಳು ಯಾವ್ಯಾವ ರೀತಿ ಇದೆ ಅಂತಂದರೆ ನೋಡಿದವ್ರಿಗೆ ಆ ಸಮಸ್ಯೆ ಚಿಕ್ಕದಿರ್ಬೋದು, ಆದರೆ ಅಂಥ ಸಮಸ್ಯೆಯಲ್ಲಿ ಅನುಭವಿಸ್ತಾ ಇರೋರು ಸಾವಿರಾರು ಜನ. ಒಬ್ಬರು ಸರ್ ಪಿನ್ಷನ್ ಬರ್ತಾ ಇಲ್ಲ ಅನ್ನೋರೊಬ್ಬರು, ಸರ್ ನನ್ನ ರೇಷನ್ ಕಾರ್ಡು ಕಿತ್ಕೊಂಡ್ಬಿಟ್ರು ಸರ್ ಅನ್ನೋರೊಬ್ಬರು, ಸರ್ ನನಗೆ ರೇಷನ್ ಕೊಡ್ತಿಲ್ಲ ಅಂತನೋರೊಬ್ಬರು, ಸರ್ ನನ್ನ ಮನೆ ಬಿದ್ದೋಗಿದೆ ಸರ್, ಮನೆ ಕಟ್ಕೊಡಿ ಅಂತ ನಾನು ಎಷ್ಟು ಬೇಡ್ಕೊಂಡ್ರು ಕೂಡ ಮನೆ ಕಟ್ಕೊಡ್ತಿಲ್ಲ ಅನ್ನೋರೊಬ್ಬರು, ಸರ್ ಬಾಡಿಗೆ ಮನೆಯಲ್ಲಿದ್ದೀನಿ, ಬಾಡಿಗೆ ಮನೆಯಲ್ಲಿ ಇದ್ದರೂ ಕೂಡ ನನ್ನ ಕೈಯಲ್ಲಿ ಬಾಡಿಗೆ ಕಟ್ಟಕ್ಕಾಗ್ತಾ ಇಲ್ಲ ಸರ್, ಕೆಲಸ ಇಲ್ಲ ಅನ್ನೋರೊಬ್ಬರು, ಸರ್ ನನ್ನ ಮಗ 20-25 ವರ್ಷ ಆಗಿದೆ ಸರ್, ಅವ್ನಿಗೆಲ್ಲ ಕಡೆ ಕೆಲಸ ಹುಡುಕ್ತಾ ಇದ್ದೀನಿ, ಅವನಿಗೊಂದು ಚಿಕ್ಕದಾಗಿ ಒಂದು ಕೆಲಸ ಸಿಗ್ತಾ ಇಲ್ಲ ಸರ್, ಸರ್ ನಮ್ಮ ಮನೆಯಲ್ಲಿ ಅಜ್ಜಿ ತಾತ ಇದ್ದಾರೆ ಸರ್, ವಯಸ್ಸಾಗ್ಬಿಟ್ಟಿದೆ ಸರ್, ಅವ್ರು ನೋಡ್ಕೊಳ್ಳೋದಕ್ಕೂ ಕೂಡ ಅವ್ರಿಗೆ ಮೆಡಿಸಿನ್ ಕೊಡ್ಸೋಕ್ಕೂ ಕೂಡ ನನ್ನ ಕೈಯಲ್ಲಿ ₹1 ದುಡ್ಡಿಲ್ಲ ಸರ್, ಎಲ್ಲೂ ಕೆಲಸ ಸಿಗ್ತಾ ಇಲ್ಲ ಸರ್, ಪರದಾಡ್ತಿದ್ದೀನಿ ಸರ್ ಅಂತಾರೆ. ಸರ್ ನನ್ನ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು ಅಂತಂದರೆ ಇರೋದಕ್ಕೊಂದು ಗೂಡು ಕೂಡ ಸರಿಯಾಗಿ ನಮ್ಮ ಮನೆ ಇಲ್ಲ ಸರ್, ಉಳ್ಕೊಳ್ಳೋಕ್ಕೆ ಸರಿಯಾದಂಥ ಮನೆ ಇಲ್ಲ ಸರ್. ಸರ್ ನಮ್ಮ ಯಜಮಾನ ಕುಡಿದು ಬಂದು ಪ್ರತಿದಿನ ಗಲಾಟೆ ಮಾಡ್ತಾನೆ ಸರ್, ವಯಸ್ಸಿಗೆ ಬಂದಿರೋ ಮಕ್ಕಳು ನಮ್ಮ ಮನೆಯಲ್ಲಿದ್ದಾರೆ ಸರ್, ಅಂಥ ಹೆಣ್ಮಕ್ಳ ಮಧ್ಯೆ ನಮ್ಮನ್ನು ಕೆಟ್ಟದಾಗಿ ಬೈದು ಕೆಟ್ಟದಾಗಿ ನಿಂದಿಸಿ ನಮ್ಮನ್ನು ರೋಡಲ್ಲಿ ಇಟ್ಕೊಂಡು ಹೊಡಿತಾ ಇದ್ದಾನೆ ಸರ್, ಇದಕ್ಕೆ ನ್ಯಾಯ ಕೊಡಿಸಿ ಸರ್. ಸರ್ ಸರ್ಕಾರಿ ಯೋಜನೆಗಳು ಇದುವರೆಗೂ ನಾನು ಏನು ತೊಗೊಳಕ್ಕಾಗಿಲ್ಲ ಸರ್, ನಾನು ತುಂಬ ಕಷ್ಟದಲ್ಲಿದ್ದೀನಿ ಸರ್,
ನನಗೆ ರಾಜಕಾರಣಿಗಳು, ಗ್ರಾಮ ಪಂಚಾಯತಿ ಮೆಂಬರ್ಗಳು ಅಥವಾ ನಮ್ಮ ಸುತ್ತಮುತ್ತದಲ್ಲಿ ವಿದ್ಯಾವಂತರು, ಬುದ್ಧಿವಂತರು, ರಾಜಕಾರಣಿಗಳು ನಮಗೇನೋ ಸಹಾಯ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸರ್. ಇದುವರೆಗೂ ಒಬ್ಬರು ನನಗೊಂದು ಸಹಾಯ ಮಾಡಿಲ್ಲ ಸರ್. ಎಷ್ಟು ಕರೆಗಳು, ಪ್ರತಿಯೊಂದೊಂದು ಕರೆಯೂ ಕೂಡ ಒಂದೊಂದು ಕಣ್ಣೀರನ್ನು ತರಿಸುತ್ತೆ. ಪ್ರತಿಯೊಂದೊಂದು ಕರೆಯೂ ಕೂಡ ಒಬ್ಬೊಬ್ಬ ಕುಟುಂಬನ ಜೀವನದ ಬಗ್ಗೆ ಪಾಠ ಹೇಳುತ್ತೆ. ಇಷ್ಟೆಲ್ಲ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಸುತ್ತಮುತ್ತದಲ್ಲಿ ಇಷ್ಟು ಸಮಸ್ಯೆಗಳಿದೆ. ಈ ಸಮಸ್ಯೆಗಳ ಬಗ್ಗೆ ಯಾವ ಸರ್ಕಾರ ತಾನೇ ಕ್ರಮ ತಗೊಳ್ತಿದೆ? ಒಂದು ಕಡೆ ಯಾರೋ CM ಆಗಬೇಕು ಅಂತ, ಇನ್ನೊಬ್ಬ ಯಾವನೋ MP ಆಗಬೇಕಂತ, ಇನ್ನೊಬ್ಬ ಯಾವನೋ ಮಿನಿಸ್ಟರ್ ಆಗಬೇಕು ಅಂತ ಇಷ್ಟೂ ಚರ್ಚೆಗಳಾಗ್ತಿದೆಯಲ್ಲ. ಈ ಚರ್ಚೆಗಳ ಮಧ್ಯೆ ಬಡಪಾಯಿಗಳು ಯಾಕೆ ಕಾಣಿಸ್ತಿಲ್ಲ? ನಿರುದ್ಯೋಗಿಗಳು ಯಾಕೆ ಕಾಣಿಸ್ತಿಲ್ಲ? ಕೂಲಿ ಕಾರ್ಮಿಕರು ಯಾಕೆ ನಿಮ್ಮ ಕಣ್ಣಿಗೆ ಕಾಣಿಸ್ತಿಲ್ಲ? ಮಧ್ಯಮ ವರ್ಗದವರು ಪಾಪ ಸಂಬಳಗಳು ಬರದೆ, ಬಾಡಿಗೆಗಳು ಕಟ್ಟೋಕ್ಕಾಗದೆ ನೂರಾರು ಸಮಸ್ಯೆಯಲ್ಲಿ ಒದ್ದಾಡ್ತಾವ್ರಲ್ಲ, ಅವ್ರ ಬಗ್ಗೆ ಯಾಕೆ ನಿಮ್ಮ ಕಣ್ಣಿಗೆ ಕಾಣಿಸ್ತಿಲ್ಲ? ವೀಕ್ಷಕರೇ, ಸಮಸ್ಯೆಗಳನ್ನು ಹುಡುಕ್ತಾ ಹೋದಾಗ ಸಾವಿರಾರು ಸಮಸ್ಯೆಗಳು. ಅದಕ್ಕೋಸ್ಕರ ಈಗ ನಾವು ಈ ಸಮಸ್ಯೆಗಳನ್ನು ಆದಷ್ಟು ಕಡಿವಾಣ ಮಾಡೋದಕ್ಕೋಸ್ಕರ ಯುವ ಸಮಾಜ ನಿರ್ಮಾಣ ಸಹಾಯವಾಣಿಯನ್ನು ಪ್ರಾರಂಭ ಮಾಡಿದ್ದೀರಿ. ನಿಮ್ಮಲ್ಲಿ ಯಾವ ಸಮಸ್ಯೆ ಇದೆ ತಕ್ಷಣ ಕರೆ ಮಾಡಿ. ನಿಮ್ಮಲ್ಲಿ ಯಾವುದೇ ಸಮಸ್ಯೆ ಇದ್ದರೂ, ನಿಮ್ಮಲ್ಲಿ ಗಂಡ ಹೆಂಡತಿ ಸಮಸ್ಯೆ, ಆಸ್ತಿ ಸಮಸ್ಯೆ, ಸರ್ಕಾರಿ ಕಚೇರಿಗಳಲ್ಲಿ ಲಂಚ ಕೇಳೋದು, ಸರ್ಕಾರಿ ಕಚೇರಿಗಳಲ್ಲಿ ನಿಮಗೆ ಸಿಗಬೇಕಾಗಿರೋಂಥ ಮೂಲಭೂತ ಸೌಕರ್ಯ ಸಿಗದೇ ಇರೋದು, ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಯಾರ್ದಾದ್ರೂ ಮನೆ ಬಿದ್ದೋಗಿದ್ರೆ, ರೋಡ್ ಕಿತ್ತೋಗಿದ್ರೆ, ಚರಂಡಿ ಕಿತ್ತೋಗಿದ್ರೆ, ವೀಕ್ಷಕರೇ ಕಾರ್ಯ ಮಾಡಿ. ನಮ್ಮ ಸಮಾಜವನ್ನು ನಾವೇ ಅದ್ಭುತವಾಗಿ, ಸುಂದರವಾಗಿ ನಮ್ಮ ಸಮಾಜವನ್ನು ನಾವೇ ಕಟ್ಕೊಳ್ಳೋಣ. ರಾಜಕಾರಣಿಗಳ ಮೇಲೆ ನಾವು ಡಿಪೆಂಡಾಗಿ ಬದುಕೋಕ್ಕಾಗಲ್ಲ. ಸರ್ಕಾರಿ ಅಧಿಕಾರಿಗಳಿಂದ ನಮಗೇನೋ ಅನುಕೂಲ ಆಗುತ್ತೆ ಅಂದ್ಕೊಳ್ತೀರಿ. ಸರ್ಕಾರಿ ಅಧಿಕಾರಿಗಳೇ ಭ್ರಷ್ಟರಾಗಿ ಕೆಲಸ ಮಾಡ್ತಿದ್ದಾರೆ. ಇವತ್ತು ನಾವು ಯಾರ ಹತ್ರ ಸಮಸ್ಯೆಗಳನ್ನು ಹೇಳ್ಕೊಬೇಕು, ಯಾರ ಹತ್ರ ಬೇಡ್ಕೊಳ್ಳೋಕ್ಕಾಗದೆ, ಕೇಳೋಕ್ಕಾಗದೆ ಈ ಸಮಸ್ಯೆ ಮಧ್ಯದಲ್ಲಿ ನಾವು ಬದುಕ್ತಿದ್ದೀರಿ. ಅದಕ್ಕೋಸ್ಕರ ಈಗ ನಾವು ಯುವ ಸಮಾಜ ನಿರ್ಮಾಣ ಸಹಾಯವಾಣಿ ಪ್ರಾರಂಭ ಮಾಡಿದಿರಿ. ಇಡೀ ರಾಜ್ಯ ಮಟ್ಟದಲ್ಲಿ 15,000 ಯುವಕರಿಗೆ ನಮ್ಮ ಯುವ ಸಮಾಜ ನಿರ್ಮಾಣ ಸಹಾಯವಾಣಿಯಿಂದ ಕೆಲಸವನ್ನು ಕೊಡ್ತಾ ಇದ್ದೀರಿ. ದಯವಿಟ್ಟು ಈ ಕರ್ನಾಟಕದಲ್ಲಿರುವಂತಹ ಸಮಸ್ಯೆಗಳನ್ನು ಬದಲಾಯಿಸ್ತೀನಿ ಸರ್. ನಾನು ನನ್ನ ಕರ್ನಾಟಕಕ್ಕೋಸ್ಕರ, ಭ್ರಷ್ಟ ಮುಕ್ತ ಮಾಡೋದಕ್ಕೋಸ್ಕರ, ನಿರುದ್ಯೋಗ ನಿರ್ಮೂಲನೆ ಮಾಡೋದಕ್ಕೋಸ್ಕರ ನಾನು ಯುವ ಸಮಾಜ ನಿರ್ಮಾಣ ಸಹಾಯವಾಣಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಯಾರಿಗಾದರೂ ಆಸಕ್ತಿ ಇದ್ದರೆ ದಯವಿಟ್ಟು ಈ ನಂಬರ್ಗೆ ಕರೆ ಮಾಡಿ. ಹೆಣ್ಮಕ್ಳು, ಗಂಡು ಮಕ್ಕಳು ಯಾರು ಬೇಕಾದರೂ ಬರ್ಬೋದು. 15,000 ಜನ ಕರ್ನಾಟಕದಲ್ಲಿ ನಾವು ಕೆಲಸವನ್ನು ಕೊಡ್ತಾಯಿದ್ದೀರಿ. ನೀವು ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲೇ ನೀವು ಕೆಲಸ ಮಾಡಬೇಕು. ನಿಮ್ಮ ವ್ಯಾಪ್ತಿಯಲ್ಲೇ ನೀವು ಕೆಲಸ ಮಾಡೋ ರೀತಿ ನಾವು ಕೆಲಸವನ್ನು ಕೊಡ್ತಾಯಿದ್ದೀರಿ. ದಯವಿಟ್ಟು ಯಾರ್ಯಾರು ಕೆಲಸ ಇಲ್ಲ ಅಂತೀರಿ, ನೀವು ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಬನ್ನಿ. ಎಲ್ಲರೂ ಒಟ್ಟುಗೂಡಿ ಈ ಸಮಾಜದಲ್ಲಿ ಇರುವಂಥ ಕೆಟ್ಟ ಪಿಡುಗುಗಳನ್ನು ನಿರ್ಮೂಲನೆ ಮಾಡೋ ಪ್ರಯತ್ನ ಪಡೋಣ. ಮನೆ ಇಲ್ದಿದ್ದವ್ರಿಗೆ ಮನೆ ಕೊಡ್ಸೋಣ, ಮನೆ ಬಿದ್ದೋಗಿದ್ದವ್ರಿಗೆ ಮನೆ ಕಟ್ಕೊಡೋಣ, ರಸ್ತೆ ಕಿತ್ತೋಗಿರೋ ಜಾಗದಲ್ಲಿ ರಸ್ತೆ ಸರಿ ಮಾಡಿಸೋಣ, ಬಸ್ ಇಲ್ದಿರೋ ಗ್ರಾಮಕ್ಕೆ ಬಸ್ ಕೊಡ್ಸೋಣ. ಸರ್ಕಾರಿ ಕಚೇರಿಗಳಲ್ಲಿ ಯಾರ್ಯಾರಿಗೆ ಸೌಲಭ್ಯಗಳು ಸಿಗ್ತಿಲ್ವೋ ಸಿಕ್ಕದೇ ಇದ್ದವ್ರಿಗೆ ಸಿಗೋ ರೀತಿ ಮಾಡೋಣ. ಯಾವ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗ್ತಾರೋ ಅಂಥವ್ರಿಗೆ ಸರ್ಕಾರದಲ್ಲಿ ಕಾನೂನುಬದ್ಧವಾಗಿ ಅವ್ರಿಗೆ ಶಿಕ್ಷೆ ಆಗೋ ಥರ ಮಾಡೋಣ. ಬನ್ನಿ, ನಮ್ಮ ಸುತ್ತಮುತ್ತಲ ಗ್ರಾಮಗಳಲ್ಲಿ ಇರುವಂತಹ ಸರ್ಕಾರಿ ಜಾಗಗಳನ್ನು, ಕೆರೆಗಳನ್ನು, ಕುಂಟೆಗಳನ್ನು ಉಳಿಸೋಣ. ಯಾರು ನಿರುದ್ಯೋಗದಲ್ಲಿ ಇದ್ದಾರೋ ಅವರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸ್ಕೊಡೋಣ. ಸ್ವಯಂ ಉದ್ಯೋಗ ಹೇಗೆ ಮಾಡಬೇಕು ಅಂತ ತೋರಿಸೋಣ. ಇಡೀ ದೇಶದ ಸಮಸ್ಯೆ, ನಮ್ಮ ರಾಜ್ಯದ ಸಮಸ್ಯೆ, ನಮ್ಮ ಸಮಸ್ಯೆಗಳಿಗೆ ನಿರ್ಮೂಲನೆ ಮಾಡೋದಕ್ಕೆ ಎಲ್ಲರೂ ಬಲಿಷ್ಠ ಆಗೋಣ, ಒಟ್ಟುಗೂಡೋಣ. ವೀಕ್ಷಕರೇ, ಈ ಸಹಾಯವಾಣಿ ಅನ್ನೋದು ಮೊಟ್ಟ ಮೊದಲಿಗೆ ಕರ್ನಾಟಕದಲ್ಲಿ ಪ್ರಾರಂಭ ಆಗ್ತಿದೆ. ಇಡೀ ಭಾರತ ದೇಶದಲ್ಲಿ ಇತಿಹಾಸದಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಈ ಸಹಾಯವಾಣಿ ಪ್ರಾರಂಭ ಆಗ್ತಿರೋದು. ಈ ಸಹಾಯವಾಣಿಯಿಂದ ಪ್ರತಿಯೊಬ್ಬ ವ್ಯಕ್ತಿ ಜಾತಿ ಧರ್ಮವ ಎಲ್ಲವೂ ಮರೆತು ಪ್ರತಿಯೊಬ್ಬ ವ್ಯಕ್ತಿ ತನಗೆ ಇರುವಂಥ ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡಿಕೊಳ್ಳೋದಕ್ಕೋಸ್ಕರ ಈ ಸಹಾಯವಾಣಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೀರಿ. ಈ ಸಹಾಯವಾಣಿ ಕೇಂದ್ರ ನೀವೆಲ್ಲರೂ ಬೆಳೆಸಬೇಕು. ನೀವು ಎಲ್ಲರಿಗೂ ಮಾಹಿತಿ ಕೊಡಬೇಕು. ನಿನಗೆ ಯಾವುದೇ ಸಮಸ್ಯೆ ಇದ್ದರೂ, ಯಾವುದೇ ಕಷ್ಟ ಇದ್ದರೂ, ನಿನಗೆ ಸರ್ಕಾರದಿಂದ ಯೋಜನೆಗಳು ಸಿಗ್ತಾ ಇಲ್ಲ ಅಂತಂದರೆ, ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ಅಂತಂದರೆ ಹೋಗಿ ನಮ್ಮ ಕರ್ನಾಟಕದಲ್ಲಿ ಯುವಕರೆಲ್ಲ ಒಟ್ಟುಗೂಡಿ ಒಂದು ಸಹಾಯವಾಣಿ ಕೇಂದ್ರ ಮಾಡಿದ್ದಾರೆ. ಆ ಸಹಾಯವಾಣಿ ಕೇಂದ್ರ ಮಾಡಿರೋದು ನಮ್ಮಂಥ ಬಡವರಿಗೆ
ಹೋಗಿ ನಿಮ್ಮ ಸಮಸ್ಯೆಗಳು ಹೇಳ್ಕೊಳ್ಳಿ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟೂ ಸಾಧ್ಯ ಯುವ ಸಮಾಜ ನಿರ್ಮಾಣ ಸಹಾಯವಾಣಿ ಕೇಂದ್ರದಿಂದ ನಿನಗೆ ಸಹಾಯ ಮಾಡ್ತಾರೆ ಅಂತ ತಿಳಿಸಿ ಹೇಳಿ. ನೀವೆಲ್ಲ ಒಟ್ಟುಗೂಡಿ ಯುವ ಸಮಾಜ ನಿರ್ಮಾಣ ಸಹಾಯವಾಣಿಯನ್ನು ಬೆಳೆಸಬೇಕಾಗಿದೆ. ಎಲ್ಲರ ಸಮಸ್ಯೆಗಳಿಗೆ ಧ್ವನಿಯಾಗಬೇಕಾಗಿರೋದು ನಮ್ಮ ಸಹಾಯವಾಣಿ. ವೀಕ್ಷಕರೇ, ಈ ಕಾರ್ಯಕ್ರಮ ನೋಡೋರು ಯಾರಾದರೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯವರಾಗಿದ್ದರೆ ಕೇಳಿಸ್ಕೊಳ್ಳಿ. ನೀವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇದ್ದವರಾದರೆ ನಿಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಯಾವ ಯೋಜನೆಗಳು ನಿಮಗೆ ಸಿಗ್ತಿಲ್ಲ, ಮನೆ ಕಟ್ಕೊಡೋದು ಅಥವಾ ಸೈಟ್ ಸಿಗದೆ ಇರೋದು ಅಥವಾ ನಿಮ್ಮ ಅಕ್ಕಪಕ್ಕ ಚರಂಡಿ ಕ್ಲೀನ್ಗಳು ಮಾಡದೇ ಇರೋದು, ಆಮೇಲೆ ನಿಮ್ಮ ಮನೆಗೆ ದಾಖಲಾತಿಗಳು ಮಾಡಿಕೊಡದೇ ಇರೋದು, ಅಥವಾ ನಿಮಗೆ ಸೈಟ್ ಇಲ್ಲ ಅಂತಂದ್ರೆ ಸೈಟ್ ಕೊಡದೇ ಇರೋದು, ಅಥವಾ ನಿಮಗೆ ಅಂಬೇಡ್ಕರ್ ಭವನ ಬೇಕಿದ್ದರೆ ಅಲ್ಲಿ ಅಂಬೇಡ್ಕರ್ ಭವನ ಸಿಗದೇ ಇರೋದು. ಸೊ ಇಷ್ಟೆಲ್ಲ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಮಸ್ಯೆಗಳಲ್ಲಿದ್ದರೆ ಯಾವುದೇ ಗ್ರಾಮ ಪಂಚಾಯಿತಿಯವರಾಗಿರಲಿ, ಯಾವುದೇ ಜಾತಿ ಧರ್ಮದವರಾಗಿರಲಿ ಯೋಚನೆ ಮಾಡಬೇಡಿ, ನಮ್ಮ ಸಹಾಯವಾಣಿಗೆ ಕರೆ ಮಾಡಿ. ಪ್ರತಿ ಗ್ರಾಮ ಹಸಿರು ಗ್ರಾಮ ಆಗಬೇಕು. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಪ್ರಶ್ನೆ ಮಾಡೋರಾಗಬೇಕು. ನಿಮ್ಮ ಗ್ರಾಮದಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಅಂತಂದರೆ ಯೋಚನೆ ಮಾಡಬೇಡಿ. ಇನ್ನು ಯಾರನ್ನೂ ನೀವು ಪ್ರಶ್ನೆ ಮಾಡಬೇಡಿ, ಯಾರನ್ನೂ ಕೇಳಕ್ಕೆ ಹೋಗಬೇಡಿ. ತಕ್ಷಣ ನೀವು ಸಹಾಯವಾಣಿಗೆ ಕರೆ ಮಾಡಿ. ನಿಮ್ಮ ಪ್ರತಿ ಗ್ರಾಮದಲ್ಲಿ ಯಾವ ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ಪಟ್ಟಿ ಮಾಡಿ. ನಿಮ್ಮ ಪ್ರತಿ ಗ್ರಾಮ ನಿಮ್ಮದೇ ಒಂದು ಗ್ರಾಮ ಇಟ್ಕೊಳ್ಳಿ. ಯುವಕರಿಗೂ ಹೇಳ್ತಿದ್ದೀನಿ, ನಿಮಗೂ ಹೇಳ್ತಿದ್ದೀನಿ, ಮೊದಲು ನಿಮ್ಮ ಗ್ರಾಮಗಳನ್ನು ಅಭಿವೃದ್ಧಿ ಮಾಡಿಕೊಳ್ಬೇಕು ಅನ್ನೋದು ನಿಮ್ಮ ತಲೆಗೆ ಬರಲಿ. ಯಾವುದೋ ಪಕ್ಷ, ಯಾವುದೋ ಜಾತಿ, ಯಾವುದೋ ಧರ್ಮ ಬೇಡ. ಇಷ್ಟು ವರ್ಷ ಪಕ್ಷ, ಜಾತಿ, ಧರ್ಮ ಅಂತ ಕೂತು ಸಾಕಾಗ್ಬಿಟ್ಟಿದೆ. ಯುದ್ಧಗಳು ಮಾಡಿ ಸಾಕಾಗ್ಬಿಟ್ಟಿದೆ, ಕಿರ್ಚಾಡಿ ಸಾಕಾಗ್ಬಿಟ್ಟಿದೆ. ಈಗ ನಮ್ಮ ಗ್ರಾಮಗಳನ್ನು ಅಭಿವೃದ್ಧಿ ಮಾಡ್ಕೊಳ್ಳೋಣ. ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಗ್ರಾಮದ ಹೆಸರು, ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿದೆ, ಅಥವಾ ನಿಮ್ಮ ಹೆಸರು, ನಿಮಗೆ ಏನೇನು ಸಮಸ್ಯೆಗಳಿದೆ, ನಿಮ್ಮ ಸಮಸ್ಯೆಗಳನ್ನು ಒಂದು ಪಟ್ಟಿ ಮಾಡಿ. ಸರ್, ನನಗೆ ಮನೆ ಬಿದ್ದೋಗಿದೆ, ನನ್ನ ಮನೆಗೆ ಪತ್ರಗಳಿಲ್ಲ, ನಮ್ಮ ಮನೆ ಪಕ್ಕದಲ್ಲಿ ಚರಂಡಿ ಕಿತ್ತೋಗಿದೆ, ನಮ್ಮ ಮನೆ ಪಕ್ಕದಲ್ಲಿ ರೋಡ್ ಕಿತ್ತೋಗಿದೆ, ನಮ್ಮೂರಲ್ಲಿ ಬಸ್ ಇಲ್ಲ, ನನ್ನ ಮಗನಿಗೆ ಕೆಲಸ ಇಲ್ಲ, ನನ್ನ ಗಂಡ ಕುಡಿತಾನೆ, ನನ್ನ ಮನೆಯಲ್ಲಿ ಇಂತಿಂಥ ಸಮಸ್ಯೆಗಳಿದ್ದಾವೆ ಅಂತ ಒಂದು ಪಟ್ಟಿ ಮಾಡಿ. ಮೊದಲು ನೀವು ಆ ಪಟ್ಟಿ ಮಾಡಿ ನಮ್ಮ ಸಹಾಯವಾಣಿಗೆ ಕಳಿಸಿ. ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟೂ ಸಹಾಯವನ್ನು ನಾವು ಮಾಡೋಕ್ಕೆ ರೆಡಿ. ಜೊತೆಗೆ ಪುರಸಭೆ ವ್ಯಾಪ್ತಿಯಲ್ಲಿರೋರಿಗೆ ನೀವು ಅಷ್ಟೇ ನಿಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಯಾವ ಸಮಸ್ಯೆಗಳಿದ್ದಾವೆ, ನೀರಿನ ಸಮಸ್ಯೆ, ರಸ್ತೆ ಸಮಸ್ಯೆ, ಕಾಮಗಾರಿಗಳ ಸಮಸ್ಯೆ, ಮನೆ ಕಟ್ಟಡದ ಬಗ್ಗೆ, ಮನೆ ಬಿದ್ದೋಗಿದ್ದರೆ, ಈ ಥರ ನಿಮ್ಮಲ್ಲಿ ಯಾವ್ಯಾವ ಸಮಸ್ಯೆಗಳಿದೆಯೋ, ಅಥವಾ ನಿಮ್ಮ ಮನೆಗಳಿಗೆ ಪತ್ರಗಳು ಮಾಡಿಕೊಡದೆ, ಅಥವಾ ಯಾರೋ ಸರ್ಕಾರಿ ಜಾಗನೋ ಕೆರೆನೋ ಒತ್ತುವರಿ ಮಾಡ್ಕೊಂಡಿದ್ರೆ, ಸೊ ಒಂದು ಲೀಸ್ಟ್ ಮಾಡ್ಕೊಳ್ಳಿ. ಸರ್, ನಮ್ಮೂರಲ್ಲಿ ಇಂತಿಂಥ ಸಮಸ್ಯೆ ಇದೆ, ಸರ್ ನಮ್ಮೂರು ಈ ರೀತಿ ಅಭಿವೃದ್ಧಿ ಆಗಬೇಕು, ನಮ್ಮೂರಲ್ಲಿ ಇಷ್ಟೊಂದು ಕುಂಠಿತ ಇದೆ, ನಮ್ಮ ಜಾತಿಯಲ್ಲಿ ಇಷ್ಟೊಂದು ಕುಂಠಿತ ಇದೆ, ನಮ್ಮ ಜಾತಿಗೆ ಈ ರೀತಿ ಯೋಜನೆಗಳು ಸಿಗ್ತಿಲ್ಲ ಅನ್ನೋದನ್ನು ಒಂದು ಪಟ್ಟಿ ಮಾಡ್ಕೊಳ್ಳಿ. ನೀವು ಎಲ್ಲ ಒಂದು ಪಟ್ಟಿ ಮಾಡಿಕೊಂಡು ನಮ್ಮದು ಕೆಳಗಡೆ ಏನು ಸಹಾಯವಾಣಿ ನಂಬರ್ ಕಾಣಿಸ್ತದಲ್ಲ ಆ ಸಹಾಯವಾಣಿಗೆ ನೀವು ವಾಟ್ಸಪ್ ಮಾಡಿ. ನೀವು ಏನು ನಿಮ್ಮ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುತ್ತೀರಿ ಆ ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡೋದಕ್ಕೆ ನಮ್ಮ ಸಹಾಯವಾಣಿ ನಾವು ಸಿದ್ಧವಾಗಿರ್ತೀರಿ. ಯಾಕೆ ಅಂತಂದರೆ, ನೀವು ಯಾವುದೋ ಒಂದು ಯೋಜನೆ ಬೇಕು, ಯಾವುದೋ ಒಂದು ಸೌಲಭ್ಯ ಬೇಕು ಅಂತೇಳಿ ಸರ್ಕಾರಿ ಕಚೇರಿಗಳನ್ನು ಸುತ್ತಿ ಸಾಕಾಗೋಯ್ತದೆ. ಯಾಕಂದರೆ ಸರ್ಕಾರಿ ಅಧಿಕಾರಿಗಳು ನಮ್ಮನ್ನು ರಕ್ಷಣೆ ಮಾಡಬೇಕಾದವರು ಸರ್ಕಾರಿ ಅಧಿಕಾರಿಗಳು ರಕ್ಷಣೆ ಮಾಡಲ್ಲ, ನಮಗೆ ಕೊಡಬೇಕಾಗಿರುವಂಥ ಸೌಲಭ್ಯಗಳು ಕೊಡಲ್ಲ, ಮೂಲಭೂತ ಸೌಕರ್ಯಗಳನ್ನು ನಮಗೆ ಕೊಡಲ್ಲ. ಹಾಗಾದರೆ ನಾವು ಯಾರನ್ನು ಪ್ರಶ್ನೆ ಮಾಡಬೇಕು? ನಾವು ಯಾರನ್ನ ಪ್ರಶ್ನೆ ಮಾಡಬೇಕು? ಪ್ರಶ್ನೆ ಮಾಡೋದಕ್ಕೆ ಯಾರು ತಾನೇ ಉತ್ತರ ಕೊಡ್ತಾರೆ? ಪೊಲೀಸ್ ಸ್ಟೇಷನಲ್ಲಿ ಪ್ರಶ್ನೆ ಮಾಡೋಣ ಅಂತಂದರೆ ನಮ್ಮ ಬಟ್ಟೆಗಳು ನೋಡ್ತಾರೆ, ನಾವು ಬಡವನೋ ಶ್ರೀಮಂತನೋ ನೋಡ್ತಾರೆ, ಇನ್ಯಾವನೋ ದುಡ್ಡಿದ್ದವನು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾನೆ, ಅವನಿಗೆ ನ್ಯಾಯ ಕೊಡ್ತಾರೆ. ಒಬ್ಬ ಬಡಪಾಯಿ ಹಾಕಿರೋ ಬಟ್ಟೆಗಳು ನೋಡಿ, ಹಾಕಿರೋ ಚಪ್ಪಲಿನ ನೋಡಿ, ಅವನ ವಾತಾವರಣ ನೋಡಿ ಅವನಿಗೆ ಗೌರವ ಕೊಡ್ತಾರೆ. ಒಬ್ಬ ಬಡಪಾಯಿ ಕೂಲಿನಲ್ಲಿ ಮಾಡಿ ಯಾವುದೋ ಕಂಪ್ನಿಗೋ ಫ್ಯಾಕ್ಟ್ರಿಗೋ ಹೋಗಿ ಕೆಲಸ ಮಾಡಿಕೊಂಡು ಯಾವುದೋ ಒಂದು ವಿಚಾರದಲ್ಲಿ, ಯಾವುದೋ ಒಂದು ಸಮಸ್ಯೆಯಲ್ಲಿ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಅನ್ಯಾಯ ಆಗಿರುತ್ತೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತಂದರೆ ನಿಂತ್ಕೊಳ್ರಿ ಅಂತಾನೆ. ಸಾಹೇಬ್ರು ಬಂದಿಲ್ಲ ನಿಂತ್ಕೊಳ್ರಿ ಅಂತಾನೆ, ವೆಯ್ಟ್ ಮಾಡಿರಿ ಅಂತಾನೆ, ಬೆಳಗ್ಗೆಯಿಂದ ಸಂಜೆ ಗಂಟ ವೆಯ್ಟ್ ಮಾಡಿಸ್ತಾನೆ. ಆದರೆ ದುಡ್ಡಿದ್ದವನು ಒಬ್ಬ ಸ್ಟೇಷನ್ ತನಕ ಹೋದರೆ 5ರಿಂದ 10 ನಿಮಿಷಕ್ಕೆ ಅವನಿಗೆ ಯಾವ ರೀತಿ ಸತ್ಕಾರ ಮಾಡಬೇಕು, ಯಾವ ರೀತಿ ಗೌರವ ಕೊಡಬೇಕು, ಅವನ ಹತ್ರ ಎಷ್ಟು ವಸೂಲು ಮಾಡಬೇಕು, ಎಷ್ಟು ಕಿತ್ತು ತಿನ್ನಬೇಕು ಅಂತ ಯೋಚನೆ ಮಾಡಿಕೊಂಡು ಅವನಿಗೆ ಅರ್ಧ ಗಂಟೆಯಲ್ಲಿ ನ್ಯಾಯ ಕೊಟ್ಟು ಕಳಿಸ್ತಾರೆ.
ಇದು ನಮ್ಮ ವ್ಯವಸ್ಥೆ. ನೀವು ಪಂಚಾಯಿತಿಗೆ ಹೋದರೆ ನಿಮ್ಮ ಬಟ್ಟೆಗಳನ್ನು ನೋಡಿ, ನಿಮ್ಮ ವ್ಯವಸ್ಥೆಯನ್ನು ನೋಡಿ, ನಿಮ್ಮ ಪರಿಸ್ಥಿತಿಯನ್ನು ನೋಡಿ ಪಂಚಾಯಿತಿ ಒಳಗಡೆ ಕರೆಸ್ಕೊಳ್ತಾರೆ. ನೀವು ಬಡವರಾಗಿದ್ದರೆ ಅಧಿಕಾರಿ ಮುಂದೆ ಕೂರಿಸಲ್ಲ, ಅಧಿಕಾರಿ ಮುಂದೆ ನಿಲ್ಲಿಸ್ತಾನೆ. ನೀವು ಹೀಗೆ ಕೈ ಕಟ್ಕೊಂಡು ಒಬ್ಬ ಭ್ರಷ್ಟ ಕಳ್ಳನ ಮುಂದೆ ನೀವು ಹಿಂಗೆ ಕೈ ಕಟ್ಕೊಂಡು ನಿಂತ್ಕೊಳ್ಬೇಕು. ಅದೇ ಒಬ್ಬ ಭೂಗಳ್ಳ ಖದೀಮ ಬಡವರ ಸಿಕ್ಕಿತ್ಕೊಂಡು ಸರ್ಕಾರಿ ಆಸ್ತಿನ ಲೂಟಿ ಮಾಡಿಕೊಂಡು ಕಾನೂನು ಬಾಹಿರವಾಗಿ ಚಟುವಟಿಕೆಗಳನ್ನು ಮಾಡ್ಕೊಂಡು ಬಂದಿರೋರನ್ನ ಆಯ್ ಸರ್ ಅಂತ ಸೆಲ್ಯೂಟ್ ಮಾಡಿ ಆ ಚೇರ್ ಮುಂದೆ ಕೂರಿಸ್ಕೊತಾರೆ ಅವಿವೇಕಿಗಳು. ಅಂಥ ಅವಿವೇಕಿನ ಅವನ ಮುಂದೆ ಕೂರಿಸ್ಕೊಳ್ತಾರೆ. ಕೂಲಿನಲ್ಲಿ ಮಾಡಿ ಒಬ್ರಿಗೂ ಮೋಸ ಮಾಡದೆ, ಅನ್ಯಾಯ ಮಾಡದೆ, ಒಂದೊತ್ತು ಊಟಕ್ಕೋಸ್ಕರ ಬದುಕೊಂಡು ತನಗೆ ಬೇಕಾಗಿರೋ ಸಣ್ಣ ಸಹಾಯಕ್ಕೋಸ್ಕರನೋ ಯೋಜನೆಗೋಸ್ಕರನೋ ಹೋಗಿ ಸರ್ಕಾರಿ ಕಚೇರಿ ಮುಂದೆ ನಿಂತ್ಕೊಂಡ್ರೆ, ಅಧಿಕಾರಿಗಳ ಮುಂದೆ ನಿಂತ್ಕೊಂಡ್ರೆ ಅವನು ಮಾಡೋ ಕೆಲಸ ಏನು? ಇದು ವ್ಯವಸ್ಥೆ. ಒಂದು ದಂಡಾಧಿಕಾರಿ ತಹಸೀಲ್ದಾರ್ ಕಚೇರಿಗೆ ಹೋಗ್ರಿ, ಪ್ರತಿ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಯೊಬ್ಬನೂ ಕೂಡ ಒಂದು ಕೈಯಲ್ಲಿ ಒಂದು ಕವರ್ ಇಟ್ಕೊಂಡು, ಕಿತ್ತೋಗಿರೋ ಚಪ್ಪಲಿ ಹಾಕ್ಕೊಂಡು, ಆರ್ದೋಗಿರೋ ಬಟ್ಟೆ ಹಾಕ್ಕೊಂಡು ತಹಸೀಲ್ದಾರ್ ಚೇಂಬರ್ ಹತ್ರ ನಿಂತಿರ್ತಾನ್ರಿ. ಅರೆ ಅಂಥ ಬಡವ್ರ ಕಡೆ ಕರುಣೆ ತೋರ್ದಿರೋಂತಹ ಇಂಥ ಸರ್ಕಾರಿ ಅಧಿಕಾರಿ, ಬೇವರ್ಸಿ ಸರ್ಕಾರಿ ಅಧಿಕಾರಿಗಳು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಬೇಕಾ? ಯಾವನೋ ಒಬ್ಬ ಮೈ ತುಂಬ ಒಡವೆ ಹಾಕ್ಕೊಂಡು ಒಳ್ಳೆ ಬಟ್ಟೆ ಹಾಕ್ಕೊಂಡು ಒಂದು ಕಾರಲ್ಲಿ ಬಂದ ಅಂತಂದರೆ ಅಂಥ ಅವಿವೇಕಿಗಳಿಗೆ ಈ ಸರ್ಕಾರಿ ಅಧಿಕಾರಿಗಳು ಸೆಲ್ಯೂಟ್ ಹೊಡೆದು ಗುಲಾಮ್ಗಿರಿ ಮಾಡ್ತಾರೆ. ಇಂಥ ಗುಲಾಮ್ಗಿರಿ ಮಾಡೋ ಅಂಥ ಸರ್ಕಾರಿ ಅಧಿಕಾರಿಗಳಿಗೆ ಪಾಠ ಕಲಿಸ್ಬೇಕೋ ಬೇಡವೋ? ವೀಕ್ಷಕರೇ, ಕೊನೆಯದಾಗಿ ನಾವು ಹೇಳೋದಿಷ್ಟೇ, ಯಾವ್ಯಾವ ಸಮಸ್ಯೆಗಳಿದೆಯೋ ಆ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತಂದರೆ ನಾವು ಒಗ್ಗಟ್ಟಾಗಿರಬೇಕು. ಯಾವನೇ ಭ್ರಷ್ಟ ಸರ್ಕಾರಿ ಆಗಿದ್ರೂ ಸರಿ, ಸರ್ಕಾರಿ ಅಧಿಕಾರಿ ಆಗಿದ್ರೂ ಸರಿ, ಯಾವನೇ ಭ್ರಷ್ಟ ರಾಜಕಾರಣಿ ಆಗಿದ್ರೂ ಸರಿ, ಪ್ರತಿಯೊಬ್ಬರನ್ನು ಪ್ರಶ್ನೆ ಮಾಡೋದು ನಮ್ಮ ಮೂಲಭೂತ ಕರ್ತವ್ಯ. ಪ್ರಶ್ನೆ ಮಾಡಲೇಬೇಕು. ನಮ್ಮ ಮೂಲಭೂತ ಸೌಕರ್ಯಗಳನ್ನು ಪಡಿಬೇಕು ಅಂತಂದರೆ ಇಂಥವ್ರನ್ನ ಪ್ರಶ್ನೆ ಮಾಡಲೇಬೇಕು. ಒಂದು ಗಮನದಲ್ಲಿಟ್ಕೊಳ್ಳಿ, ಯಾವನಿಗೂ ನೀವು ಗುಲಾಮ ಅಲ್ಲ, ಯಾವನಿಗೂ ನಾನು ಗುಲಾಮ ಅಲ್ಲ. ಸರ್ಕಾರ ನಮ್ಮನ್ನು ಕಾಪಾಡಬೇಕು, ಸರ್ಕಾರಿ ಅಧಿಕಾರಿಗಳು ನಮಗೆ ರಕ್ಷಣೆ ಕೊಡಬೇಕು. ಇವತ್ತು ರಕ್ಷಣೆ ಕೊಡೋದಕ್ಕೆ ಯಾರೂ ಇಲ್ಲ, ಕಾಪಾಡೋದಕ್ಕೂ ಯಾರೂ ಇಲ್ಲ. ಅದಕ್ಕೋಸ್ಕರ ನಮ್ಮನ್ನು ನಾವೇ ಕಾಪಾಡ್ಕೊಳ್ಬೇಕು ಅಂತಂದರೆ ನಮ್ಮದೇ ಆದಂಥ ಒಂದು ಸೈನ್ಯ, ನಮ್ಮದೇ ಆದಂಥ ಒಂದು ತಂಡ, ನಮ್ಮದೇ ಆದಂತಹ ಒಂದು ಯುವ ತಂಡವನ್ನು ರಚನೆ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಈಗ ನಾವು ಸಹಾಯವಾಣಿಯನ್ನು ಪ್ರಾರಂಭ ಮಾಡಿದ್ದೀರಿ. ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ದಯವಿಟ್ಟು ಕರೆ ಮಾಡಿ, ನಾವು ನಿಮ್ಮ ಜೊತೆ ನಿಂತ್ಕೊಳ್ತೀರಿ. ಯಾವುದೇ ಸಂದರ್ಭದಲ್ಲಾಗಿರಲಿ, ಯಾವುದೇ ಕಷ್ಟ ಇರಲಿ, ನಾವು ನಿಮ್ಮ ಜೊತೆ ಬೆಂಬಲವಾಗಿ ನಿಂತ್ಕೊಳ್ತೀರಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮ ಬರೋ ತನಕ ಈ ಕಾರ್ಯಕ್ರಮವನ್ನು ನೋಡ್ತಾ ಇರಿ. ಎಲ್ಲರಿಗೂ ಧನ್ಯವಾದಗಳು.